Hi, good morning everyone. Myself Shashikumar TT, Mathematics lecturer in ವಿಶ್ವಮಾನವ ಕಾಂಪೋಸಿಟ್ PU ಕಾಲೇಜ್. ನಾನು ಕಳೆದ 3 ವರ್ಷಗಳಿಂದ ನಾನು ಗಣಿತಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಯಾಕೆ ಅಂತಂದರೆ ವಿಶ್ವಮಾನವ ಕಾಂಪೋಸಿಟ್ PU ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ, ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೇನೆ. ಹಾಗಾದರೆ ನನ್ನ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್. ಎಲ್ಲರೂ ಅಂದ್ಕೊಂಡಿರ್ತೀರಾ ಮ್ಯಾಥಮೆಟಿಕ್ಸ್ ಅಂದರೆ ಇಸ್ ಎ ವೆರಿ ಟಫೆಸ್ಟ್ ಸಬ್ಜೆಕ್ಟ್ ಇನ್ ಸೈನ್ಸ್ ಅಂತ. ಬಟ್ ಅದಲ್ಲ, ಮ್ಯಾಥಮೆಟಿಕ್ಸ್ ಅನ್ನೋದು ಸಬ್ಜೆಕ್ಟ್ ಟಫೆಸ್ಟ್ ಸಬ್ಜೆಕ್ಟ್ ಆಗಿರೋದಿಲ್ಲ. ಯಾಕೆ ಮ್ಯಾಥ್ಸ್ ಟಫ್ ಆಗುತ್ತೆ ನಿಮಗೆ ಅಂತಂದರೆ ನಿಮ್ಮ ಫೌಂಡೇಶನ್ಸ್ ಕರೆಕ್ಟಾಗಿರೋದಿಲ್ಲ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿರುವಂತಹ ಫೌಂಡೇಶನ್ಸ್ ಕರೆಕ್ಟಾಗಿತ್ತು ಅಂತಂದರೆ ಮ್ಯಾಥಮೆಟಿಕ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಟಫ್ ಆಗೋದಿಲ್ಲ. ಬಟ್ ಟಫ್ ಆಗ್ತಿದೆ ಅಂತಂದರೆ ನಿಮ್ಮ ಫೌಂಡೇಶನ್ಸ್ಗಳನ್ನ ಕರೆಕ್ಟ್ ಮಾಡ್ಕೋಬೇಕು. ಹಾಗಾದರೆ ಬೇಸಿಕ್ ಫೌಂಡೇಶನ್ಸ್ಗಳು ಮ್ಯಾಥ್ಸಿಗೆ ಏನೇನು ಬೇಕಾಗಿದೆ ಅಂತ ಅಂದರೆ, ಫಸ್ಟ್ ಒನ್ ನಂಬರ್ಸ್ಗಳ ಬಗ್ಗೆ ತಿಳುವಳಿಕೆಗಳಿರಬೇಕು. ಯಾವುದ್ರ ಬಗ್ಗೆ? ನಂಬರ್ಸ್ಗಳ ಬಗ್ಗೆ ತಿಳುವಳಿಕೆಗಳಿರಬೇಕು. ಹಾಗಾದರೆ ಆ ನಂಬರ್ ಸಿಸ್ಟಮ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ, ಹಾಗೆ ಅದರ ಆಪರೇಷನ್ಸ್ಗಳು, ಗಣಿತದಲ್ಲಿ ಬರುವಂತಹ ಆಪರೇಷನ್ಸ್ಗಳು ಅಂದರೆ ಅಡಿಷನ್ಸ್, ಸಬ್ಸ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಡಿವಿಷನ್ಸ್, ಪರ್ಸೆಂಟೈಲ್ ಕ್ಯಾಲ್ಕುಲೇಷನ್ಸ್, LCM ಆ್ಯಂಡ್ GCD, ಇದಿಷ್ಟರ ಮಾಹಿತಿಗಳ ಬಗ್ಗೆ ನಿಮಗೆ ಕರೆಕ್ಟಾಗಿ ನಾಲೆಡ್ಜ್ ಇತ್ತು ಅಂತಂದರೆ ನಿಮಗೆ ಮ್ಯಾಥ್ಸ್ ಯಾವುದೇ ಕಾರಣಕ್ಕೂ ಟಫ್ ಅನ್ಸೋದಿಲ್ಲ. ಅಡಿಷನ್, ಸಬ್ಸ್ಟ್ರಾಕ್ಷನ್ಸ್ ಪ್ರತಿಯೊಬ್ಬರು ಮಾಡ್ತಾ ಹೋಗ್ತೀರಾ. ಬಟ್ ನಂಬರ್ಸ್ಗಳ ಬಗ್ಗೆ ತಿಳುವಳಿಕೆ ಇತ್ತು ಅಂತಂದರೆ ನೀವು ಕರೆಕ್ಟಾಗಿ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗ್ತೀರಾ. ಹಾಗಾದರೆ ಈ ನಂಬರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಂಬರ್ ಸಿಸ್ಟಮ್ಸ್ ಅಂದರೆ ಹೇಗೆ ಬಂತು, ನಂಬರ್ಸ್ಗಳಂದ್ರೆ ಏನು ಅನ್ನೋದನ್ನು ನೀವು ಫಸ್ಟ್ ತಿಳ್ಕೋಬೇಕು. ಹಾಗಾದರೆ ನೀವು ಮಹಾಭಾರತದಲ್ಲಿ ನೋಡ್ತಾ ಹೋಗ್ತೀರಾ. ಮಹಾಭಾರತದಲ್ಲಿ ಏನು ಹೇಳ್ತಾ ಹೋಗ್ತಾರೆ? 100 ಜನ ಕೌರವರಿದ್ದಾರೆ ಅಂತ ಹೇಳ್ತಾರೆ. 100 ಜನ ಕೌರವರಿದ್ದಾರೆ ಅಂತಂದ್ರೆ ಆಗಿನ ಕಾಲದಲ್ಲೇ 100 ಜನನ ಕೌಂಟ್ ಮಾಡಿದ್ದಾರೆ ಅಂತಂದ್ರೆ ಇವಾಗ ಯಾವ ಲೆಕ್ಕ? ಹೌದಲ್ವಾ? ಹಾಗಾದ್ರೆ 100 ಜನ ಅನ್ನೋದು ಕೌಂಟ್ ಮಾಡಲಿಕ್ಕೆ 0 ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದಲ್ವಾ? ಈ 0 ಅನ್ನೋದು ಏನಾದರೂ ಜನರೇಟ್ ಆಗಿಲ್ಲ ಅಂತಂದ್ರೆ, 0 ಅನ್ನೋದು ಏನಾದರೂ ಫೌಂಡೇಶನ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ 100 ಅನ್ನೋದು ಇರ್ತಿರ್ಲಿಲ್ಲ, 10 ಅನ್ನೋದು ಕೂಡ ಇರ್ತಿರ್ಲಿಲ್ಲ. ಹಾಗಾದ್ರೆ ನಮಗೆ ಕೊನೆ ನಂಬರ್ಗಳು ಯಾವುದು? ಓನ್ಲಿ 9. ಹಾಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತಾ ಹೋಗ್ಬೋದು. ನಮಗೆ ಗೊತ್ತಿರೋದು ಯಾವ್ಯಾವ ಲ್ಯಾಂಗ್ವೇಜು? ಕನ್ನಡ, ಇಂಗ್ಲಿಷ್, ಹಿಂದಿ, ಹೌದಲ್ವಾ? ಅದರ್ ಲ್ಯಾಂಗ್ವೇಜಸ್, ಬೇರೆ ಬೇರೆ ಕಂಟ್ರೀಸಲ್ಲಿರುವಂಥ ಅವ್ರವ್ರ ಲ್ಯಾಂಗ್ವೇಜ್ಗಳು ನಿಮಗೆ ಗೊತ್ತಿರುತ್ತೆ. ಆ ಲ್ಯಾಂಗ್ವೇಜಸ್ಗಳನ್ನ ಬಿಟ್ಟರೆ ನಮಗೆ ಉಳ್ಕೊಂಡಿರೋದು ಇನ್ಯಾವುದೂ ಲ್ಯಾಂಗ್ವೇಜಸ್ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಮ್ಯಾಥಮೆಟಿಕ್ಸ್ ಕೂಡ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತಾ ಹೋಗ್ತೀವಿ. ಅಕ್ಷರದಲ್ಲಿ, ಆ ಕನ್ನಡ ಅಕ್ಷರದಲ್ಲಿ ಎಷ್ಟಿರುತ್ತೆ? 52 ಅಕ್ಷರಗಳಿರುತ್ತೆ. ಹಾಗೆ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರಗಳಿರುತ್ತೆ? 26 ಅಕ್ಷರಗಳಿರುತ್ತೆ. ಹಾಗಾದರೆ ಈ 52 ಅಕ್ಷರಗಳನ್ನು ಇಟ್ಕೊಂಡು ಇನ್ಫೈನೈಟ್ ನಂಬರ್ ಆಫ್ ವರ್ಡ್ಸ್ಗಳನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಬರೀ 52 ಅಕ್ಷರಗಳನ್ನು ಇಟ್ಕೊಂಡೇ ಸುಮಾರು ಅಕ್ಷರಗಳನ್ನು, ಪದಗಳನ್ನು ಸೃಷ್ಟಿ ಮಾಡ್ಬೋದು. ಅಂದರೆ ಕೇವಲ 9 ಅಂಕಗಳನ್ನು, 9 ಸಂಖ್ಯೆಗಳನ್ನು ಇಟ್ಕೊಂಡು ಇನ್ಫೈನೈಟ್ ನಂಬರ್ ಆಫ್ ನಂಬರ್ಸ್ಗಳನ್ನ ನಾವು ಜನರೇಟ್ ಮಾಡೋಕ್ಕೆ ಆಗೋದಿಲ್ವಾ? ಆಗ್ತಾ ಹೋಗುತ್ತೆ. ಹಾಗಾದರೆ ಈ 9 ನಂಬರ್ಗಳನ್ನು ಬಿಟ್ಟರೆ ನಮಗೆ ಬೇರೆ ಥರ ನಂಬರ್ಗಳೇನಾದ್ರು ಜನರೇಟ್ ಆಗ್ತಿದೆ ಅಂತಂದರೆ ಅದು ಬೈ ಯೂಸಿಂಗ್ ಎ 1 to 9 ಟರ್ಮ್ಸ್. ಹೌದಲ್ವಾ? ನೆಕ್ಸ್ಟ್ 10 ಬರುತ್ತೆ, 1 ಮತ್ತು 0ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. 11 ಬರ್ತಾ ಹೋಗುತ್ತೆ, 1 and 1 ಯೂಸ್ ಮಾಡ್ತಾ ಹೋಗ್ತೀವಿ. ಹೀಗೆ 1 to 9 ಒಳಗಡೆ ಬರುವಂಥ ಅಷ್ಟು ನಂಬರ್ಸ್ಗಳನ್ನ ಇಟ್ಕೊಂಡು ಇನ್ಫೈನೈಟ್ ನಂಬರ್ ಆಫ್ ನಂಬರ್ಸ್ಗಳನ್ನ ನಾವಿಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಲ್ವಾ? ಹಾಗಾದರೆ ಇಲ್ಲಿ ನಾವು ನಂಬರ್ ಸಿಸ್ಟಮ್ಸ್ಗಳಂದರೆ ಯಾವ ಥರ ಬರ್ತಾ ಹೋಗುತ್ತೆ, ನಂಬರ್ ಸಿಸ್ಟಮ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಒನ್, ನಂಬರ್ ಸಿಸ್ಟಮ್ಸ್ ಅಲ್ಲಿ ಫಸ್ಟ್ ಒನ್ ಟೈಪ್ ಯಾವುದು ಅಂತಂದ್ರೆ ನ್ಯಾಚುರಲ್ ನಂಬರ್ ಸಿಸ್ಟಮ್. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀರಲ್ವಾ, ನ್ಯಾಚುರಲ್ ನಂಬರ್ ಸಿಸ್ಟಮ್. ಓಕೆ, ನ್ಯಾಚುರಲ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ಈ ನ್ಯಾಚುರಲ್ ನಂಬರ್ ಸಿಸ್ಟಮ್ ಅಂದ್ರೆ ಒಂದು ರೆಗ್ಯುಲರ್ ಕೌಂಟಿಂಗ್ ಇರ್ತಾ ಹೋಗುತ್ತೆ. ಹೇಗೆ? 1 + 2 + 3 + 4 + 5 ಹೀಗೆ 1 2 3 4 so on ಅಪ್ ಟು ಎಲ್ಲಿವರೆಗೂ ಹೋಗ್ಬೋದು? ಅಪ್ ಟು ಇನ್ಫಿನಿಟಿವರೆಗೂ ಹೋದ್ರೆ ನಾವೇನಂತ ಹೇಳ್ತಾ ಹೋಗ್ತೀವಿ? ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಈ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಒಂದು ಡೆಫಿನೆಟ್ ಆರ್ಡರ್, ಒಂದು ಡೆಫಿನೆಟ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡೆಡ್ ಆಗ್ತಾ ಹೋಗಿರುತ್ತೆ. ಹೇಗೆ? ಫಸ್ಟ್ ಒನ್ ನಂಬರ್ 1 ಸಿಗ್ತಾ ಆಗ್ತಾ ಇದೆ, ನೆಕ್ಸ್ಟ್ 2 ಬರ್ತಾ ಇದೆ ಅಂತಂದ್ರೆ 1 + 1 ಮಾಡಿದಾಗ ನಮಗೆ 2 ಸಿಗ್ತಾ ಇದೆ. ಹಾಗೆ 1 + 2 ಮಾಡಿದ್ರೆ ನಮಗೆ ಸಿಗುತ್ತೆ 3 ಸಿಗ್ತಾ ಹೋಗುತ್ತೆ. ಹಾಗೆ 1 + 3 ಮಾಡಿದ್ರೆ 4 ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಪ್ರತಿ ಒಂದು ನಂಬರ್ಸಿಗೂ 1 1 ಆ್ಯಡ್ ಮಾಡ್ತಾ ಹೋದಾಗೆ ನಮಗೆ ಏನು ಸಿಗ್ತಾ ಹೋಗುತ್ತೆ? ಅಪ್ ಟು ಇನ್ಫಿನಿಟಿವರೆಗೂ ಹೋಗ್ತಾ ಹೋಗುತ್ತೆ. ಅಪ್ ಟು ಇನ್ಫಿನಿಟಿವರೆಗೂ ಹೋಗ್ತಾ ಇದೆ ಅಂದಾಗ ನಮಗೆ ಯಾವ್ದು ಸಿಗ್ತಾ ಹೋಗುತ್ತೆ? ನ್ಯಾಚುರಲ್ ನಂಬರ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಲೆಟರ್ ಇರಲೇಬೇಕಲ್ವಾ?
ಹಾಗಾದ್ರೆ ಆ ಲೆಟರ್ ಯಾವುದು ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ನ ಡೆನೋಟ್ ಮಾಡುವಂತ ಲೆಟರ್ ಯಾವುದು ಅಂದ್ರೆ ಕ್ಯಾಪಿಟಲ್ ಎನ್. ನ್ಯಾಚುರಲ್ ನಂಬರ್ಸ್ ನ ಯಾವ್ದ್ರಿಂದ ಡೆನೋಟ್ ಮಾಡ್ತಾ ಹೋಗ್ತೀವಿ? ಕ್ಯಾಪಿಟಲ್ ಎನ್ ಇಂದ ಡೆನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಸಿಸ್ಟಮ್ ಯಾವುದು? ನೆಕ್ಸ್ಟ್ ನಂಬರ್ ಸಿಸ್ಟಮ್ ನಮಗೆ ಇಂಟೀಜರ್ಸ್. ಏನು? ಇಂಟೀಜರ್ಸ್ ಅಂಡ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಕ್ಯಾಪಿಟಲ್ ಝೆಡ್. ಇಂಟೀಜರ್ಸ್ ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ? ಕ್ಯಾಪಿಟಲ್ ಝೆಡ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಂಟೀಜರ್ಸ್ ಅಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ ಕನ್ನಡದಲ್ಲಿ? ಪೂರ್ಣಾಂಕಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನ್ಯಾಚುರಲ್ ನಂಬರ್ ಸಿಸ್ಟಮ್ಸ್ ಅಲ್ಲಿ ಏನಾಗ್ತಾ ಇತ್ತು? 1 2 3 so on up to ಇನ್ಫಿನಿಟಿ ವರೆಗೂ ಹೋಗ್ತಾ ಇತ್ತು. ಹಾಗಾದ್ರೆ ಇಲ್ಲಿ ಇಂಟೀಜರ್ಸ್ ಅಂದ್ರೆ ಏನು ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಪಾಸಿಟಿವ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್. ಹಾಗಾದ್ರೆ -1 -2 -3 so on up to -infinity ವರೆಗೂ ಪ್ಲಸ್ 0 ಆಲ್ಸೋ ಇನ್ಕ್ಲೂಡಿಂಗ್ ಇಲ್ಲಿ ಅಂಡ್ 1 2 3 so on up to infinity ವರೆಗೂ. ಹಾಗಾದ್ರೆ ಇಂಟೀಜರ್ಸ್ ನಂಬರ್ಸ್ ಏನಾಗ್ತಾ ಇರುತ್ತೆ? -3 -2 -1 0 1 2 3 so ಇದಿಷ್ಟು ನಮಗೆ ಏನಂತ ಹೇಳ್ತಾ ಹೋಗ್ತೀವಿ? ಇಂಟೀಜರ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಸೆಟ್ ಆಫ್ ಆಲ್ ಪಾಸಿಟಿವ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್ ಅಂಡ್ ಇನ್ಕ್ಲೂಡಿಂಗ್ 0. ವಿ ಕಾಲ್ ದಟ್ ನಂಬರ್ ಸಿಸ್ಟಮ್ ಇಸ್ ಅನ್ ಇಂಟೀಜರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ನ ಎಲ್ಲಿಂದ ರೆಪ್ರೆಸೆಂಟ್ ಮಾಡಿದ್ವಿ ಅಂಡ್ ಇಟ್ ಕಂಟೈನ್ಸ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂಡ್ ಇಂಟೀಜರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾಪಿಟಲ್ ಝೆಡ್ ಇಂದ. ಇಟ್ ಈಸ್ ಆಲ್ಸೋ ಕಂಟೈನ್ಸ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂಡ್ ಥರ್ಡ್ ಒನ್ ರಾಷನಲ್ ನಂಬರ್ಸ್. ಹಾಗಾದ್ರೆ ಇನ್ನೊಂದು ಟರ್ಮ್ ಆಗ್ತಾ ಇದೆ, ಇನ್ನೊಂದು ನಂಬರ್ ಸಿಸ್ಟಮ್ ಯಾವುದು? ರಾಷನಲ್ ನಂಬರ್ಸ್. ಹಾಗಾದ್ರೆ ರಾಷನಲ್ ನಂಬರ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ ಅಂದ್ರೆ p/q ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ನಂಬರ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? p ಡಿವೈಡ್ಸ್ q ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ ಅಂಡ್ q ನಾಟ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಗೊತ್ತಾಯ್ತಲ್ಲ? ರಾಷನಲ್ ನಂಬರ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? p/q ಫಾರ್ಮೆಟ್ ಅಲ್ಲಿ ಇರುತ್ತೆ. p ಐದರ್ ನ್ಯಾಚುರಲ್ ನಂಬರ್ ಆಗಿರ್ಬೋದು ಆರ್ ಇಂಟೀಜರ್ಸ್ ಆಗಿರ್ಬೋದು. q ಆಲ್ಸೋ ಐದರ್ ನ್ಯಾಚುರಲ್ ನಂಬರ್ ಆರ್ ಇಂಟೀಜರ್ಸ್ ಆಗಿರ್ಬೋದು. ಗೊತ್ತಾಯ್ತಲ್ವಾ ಹೇಳಿದ್ದು? ಹಾಗಾದ್ರೆ ರಾಷನಲ್ ನಂಬರ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? p/q ಫಾರ್ಮ್ ಅಲ್ಲಿ ಇರುತ್ತೆ. ಹಾಗಾದ್ರೆ ನಾವು ನೆಕ್ಸ್ಟ್ ಒನ್ ಇರ್ರಾಷನಲ್ ನಂಬರ್ಸ್. ನೆಕ್ಸ್ಟ್ ಒನ್ ಇರ್ರಾಷನಲ್ ನಂಬರ್ಸ್. ಇರ್ರಾಷನಲ್ ನಂಬರ್ಸ್ ಅಂದ್ರೆ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ p ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗೆ ರಾಷನಲ್ ನಂಬರ್ಸ್ ನಾವು ಇಂಗ್ಲಿಷ್ ಲೆಟರ್ ಅಲ್ಲಿ ಇರುವಂತಹ q ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇರ್ರಾಷನಲ್ ನಂಬರ್ಸ್ ನ p ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಕ್ಯಾಪಿಟಲ್ P. ಹಾಗಾದ್ರೆ ಇರ್ರಾಷನಲ್ ನಂಬರ್ಸ್ ಅಂದ್ರೆ ಏನು? ಇರ್ರಾಷನಲ್ ನಂಬರ್ಸ್ ಅಂತಂದ್ರೆ ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ p/q. p/q ಫಾರ್ಮ್ ಅಲ್ಲಿ ಬಿಟ್ಟು ಬೇರೆ ಯಾವ ಫಾರ್ಮೆಟ್ ಅಲ್ಲಾದ್ರೂ ಇರಲಿ, ವಿ ಕಾಲ್ ದಟ್ ನಂಬರ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ √2 √3 8 ಸೊ ಲೈಕ್ ದಿಸ್ 0 ಓಕೆನಾ. ಹಾಗೆ 5 ಥೀಟಾ ಈ ತರ ನಂಬರ್ಸ್ ಗಳನ್ನೆಲ್ಲ ನಾವು ಏನಂತ ಹೋಗ್ತಾ ಹೋಗ್ತೀವಿ ಅಂದ್ರೆ ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಎಕ್ಸಾಂಪಲ್ಸ್ ಇರ್ರಾಷನಲ್ ನಂಬರ್ಸ್ ಯಾವ ತರ ಇರುತ್ತೆ? p/q ಫಾರ್ಮ್ ಅಲ್ಲಿ ಬಿಟ್ಟು p/q ಫಾರ್ಮ್ ಬಿಟ್ಟು ಇನ್ನು ಯಾವ ತರ ನಂಬರ್ಸ್ ಗಳಾದ್ರೂ ಬರಲಿ, ವಿ ಕಾಲ್ ದಟ್ ನಂಬರ್ ಇಸ್ ಅನ್ ಇರ್ರಾಷನಲ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ರಾಷನಲ್ ನಂಬರ್ಸ್ ಅಂದ್ರೆ p/q ಫಾರ್ಮ್ ಅಲ್ಲೇ ಇರಬೇಕು, q ನಾಟ್ ಈಕ್ವಲ್ಸ್ ಟು 0 ಆಗಿರಬೇಕು. q ನಾಟ್ ಈಕ್ವಲ್ಸ್ ಟು 0 ಅಂದ್ರೆ q ವ್ಯಾಲ್ಯೂ 0ಗೆ ಈಕ್ವಲ್ ಆಗಿರಬಾರ್ದು ಅಷ್ಟೇ ಅರ್ಥ. ನೆಕ್ಸ್ಟ್ ಇಂಟೀಜರ್ಸ್ ಅಂದ್ರೆ ಇಟ್ ಕಂಟೈನ್ಸ್ ಆಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮ್ಸ್ and including 0. And natural numbers it contains all positive numbers only. ಎಲ್ಲಾ ಪಾಸಿಟಿವ್ ನಂಬರ್ಸ್ ಗಳನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂತ ಹೋಗ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಇರ್ರಾಷನಲ್ ನಂಬರ್ಸ್ ಆಯ್ತು. ಹಾಗಾದ್ರೆ 4 ಟೈಪ್ಸ್ ನೋಡ್ತಾ ಇದ್ದೀರಾ. ಅಂಡ್ ಒನ್ ಮೋರ್ ಈಸ್ ಫಿಫ್ತ್ ಒನ್ ಹೋಲ್ ನಂಬರ್. ಹೋಲ್ ನಂಬರ್ ಅಂತಂದ್ರೆ ಇಲ್ಲಿ ನಾವು ಹೋಲ್ ನಂಬರ್ ನ W ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ನಂಬರ್ಸ್ ನ ಕ್ಯಾಪಿಟಲ್ N, ಇಂಟೀಜರ್ಸ್ ನ ಕ್ಯಾಪಿಟಲ್ Z, ರಾಷನಲ್ ನಂಬರ್ಸ್ ನ ಕ್ಯಾಪಿಟಲ್ Q, ಇರ್ರಾಷನಲ್ ನಂಬರ್ಸ್ ನ ಕ್ಯಾಪಿಟಲ್ P ಅಂಡ್ ಲಾಸ್ಟ್ ಟರ್ಮ್ ಹೋಲ್ ನಂಬರ್ಸ್ ಇನ್ ಕ್ಯಾಪಿಟಲ್ W. ಹೋಲ್ ನಂಬರ್ಸ್ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇನ್ಕ್ಲೂಡಿಂಗ್ 0 ವಿತ್ ಪಾಸಿಟಿವ್ ನಂಬರ್ಸ್. ಇಟ್ ಕಂಟೈನ್ಸ್ ಆಲ್ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಅಂದ್ರೆ ಎಲ್ಲಿಂದ ಕಮೆಂಟ್ಸ್ ಆಗ್ತಾ ಹೋಗುತ್ತೆ? 0 1 2 3 so on up to ಇದಿಷ್ಟು ನಾವು ಹೋಲ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ.
ಹೋಲ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋದು W ಆ್ಯಂಡ್ ಇಟ್ ಕಂಟೈನ್ಸ್ 0, 1, 2, 3 so on up to infinity ವರೆಗೂ ಇರೋದನ್ನ ನಾವು ಹೋಲ್ ನಂಬರ್ಸ್ ಅಂತ ಕರೀತಾ ಹೋಗ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಇಟ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಆ್ಯಂಡ್ ಒನ್ ಓನ್ಲಿ. ಗೊತ್ತಾಯ್ತಲ್ವಾ? ಪ್ರೈಮ್ ನಂಬರ್ಸ್ ಅಂತಂದ್ರೆ ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಅಂಡ್ ಒನ್ ಓನ್ಲಿ ಅಂದ್ರೆ ಅರ್ಥ. ಫಾರ್ ಎಕ್ಸಾಂಪಲ್ 20 ಇತ್ತು ಅಂತಂದ್ರೆ 20ನ ಡಿವೈಡ್ ಮಾಡುವಂತ ನಂಬರ್ಗಳು ಯಾವ್ಯಾವು? 20ನ ಫ್ಯಾಕ್ಟರ್ಸ್ಗಳು ಯಾವ್ಯಾವು? 10, 5, 4, 2, 1 ಹೌದಲ್ವಾ? ಅಂಡ್ 20. ಹಾಗಾದ್ರೆ 20 is it a prime number? No, it is not a prime number because 20 can divide 20, 10, 5, 4, 2, 1 ಡಿವೈಡ್ ಮಾಡ್ಬೋದಲ್ವಾ? 20 ಡಿವೈಡೆಡ್ ಬೈ 20 ಅಂದ್ರೆ ಏನಾಗ್ತಾ ಹೋಗುತ್ತೆ? 0 ಆಗ್ತದೆ ಹೌದಲ್ವಾ? ಸಾರಿ 1 ಆಗ್ತಾ ಹೋಗುತ್ತೆ. ಹಾಗೆ 20 ಡಿವೈಡೆಡ್ ಬೈ 10 ಅಂತಂದ್ರೆ 2 ಆಗ್ತಾ ಹೋಗುತ್ತೆ. ಹಾಗೆ 20 ಡಿವೈಡೆಡ್ ಬೈ 5 ಅಂದ್ರೆ 4 ಆಗುತ್ತೆ. 20 ಡಿವೈಡೆಡ್ ಬೈ 4 ಅಂದ್ರೆ 5 ಆಗ್ತಾ ಹೋಗುತ್ತೆ. ಡಿವೈಡ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ದು ಬರ್ತಾ ಹೋಗುತ್ತೆ? 1 can divide itself only, and 2 also divide can itself only, and 3 also divide it can itself only. 3 and 1 ಹೌದಲ್ವಾ? 3 ನ ಡಿವೈಡ್ ಮಾಡುವಂತ ಟರ್ಮ್ಗಳು ಯಾವುದು? 3 and 1 only, and 2 also 2 and 1 only. and next one 5 ಬರುತ್ತಲ್ವಾ? ಯಾಕೆಂದ್ರೆ 5 ನ ಡಿವೈಡ್ ಮಾಡಿ ಏನಂತ ಹೋಗುತ್ತೆ? 5 ಮತ್ತೆ 1 ಇಂದ ಮಾತ್ರ ಚಾನ್ಸಸ್ ಇರೋದು ಡಿವೈಡ್ ಮಾಡಲಿಕ್ಕೆ. ಹಾಗಾದ್ರೆ 4 ಬರಲ್ವಾ ಸರ್? 4 ಬರಲ್ಲ. ಯಾಕೆ? 4 ಕ್ಯಾನ್ ಡಿವೈಡ್ಸ್ ಫ್ರಮ್ 2 and 1 and 4 ಹೌದಲ್ವಾ? 4 ನ ಯಾವ್ದಾದ್ರಿಂದ ಡಿವೈಡ್ ಮಾಡ್ಬೋದು? 2 ಇಂದ ಡಿವೈಡ್ ಮಾಡ್ಬೋದು. 2 2s are 4 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಹಾಗೆ 1 4s are 4 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. 4 ಇಂದ 4 ಡಿವೈಡ್ ಆಗ್ತಾ ಹೋಗುತ್ತಲ್ವಾ? ಹಾಗಾದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಅಂಡ್ 1 ಓನ್ಲಿ. 1 ಇಂದ ಡಿವೈಡ್ ಆಗಬೇಕು, ಇಲ್ಲ ಅಂತಂದ್ರೆ ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು. ಅಂತ ನಂಬರ್ಸ್ ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದಿಷ್ಟು ನಿಮಗೆ ನಂಬರ್ ಸಿಸ್ಟಮ್ ಆಯ್ತು. ಅಂದ್ರೆ ಲಾಸ್ಟ್ ಒನ್ ಇದೆ ಎ ರಿಯಲ್ ನಂಬರ್ಸ್. ಆಕ್ಚುಯಲ್ ಇರೋದು ಅಂತಂದ್ರೆ ಇಲ್ಲಿಂದ. ಯಾಕೆಂದ್ರೆ ನಮಗೆ ರಿಯಲ್ ನಂಬರ್ಸ್ ಗಳನ್ನ ಇಟ್ಕೊಂಡು ನಾವು ಪ್ರತಿಯೊಂದು ಫಂಕ್ಷನ್ಸ್ ಗಳನ್ನ ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್. ಹಾಗಾಗಿ ಈ ರಿಯಲ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂತ ಹೋಗೋಣ. ಎ ರಿಯಲ್ ನಂಬರ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ರಿಯಲ್ ನಂಬರ್ಸ್ ಈಸ್ ಎ ಕಂಟೈನ್ಸ್ ಆಲ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ಓಕೆನಾ? ರಿಯಲ್ ನಂಬರ್ಸ್ ಅಂದ್ರೆ ಏನಾಗಿರುತ್ತೆ? ಇಟ್ ಕಂಟೈನ್ಸ್ ಆಲ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ಲೈಕ್ P/Q ಫಾರ್ಮ್ ಅಲ್ಲಿ ಇದ್ರು ರಿಯಲ್ ನಂಬರ್ ಫಾರ್ಮೆಟ್ ಅಲ್ಲ, ರಿಯಲ್ ನಂಬರ್ ಸೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗೆ ಇರ್ರಾಷನಲ್ ನಂಬರ್ಸ್ ಆಗಿರುವಂತಹ ಪೈ, √2, √3, √4, √100, √90 ಹೌದಲ್ವಾ? ಈ ತರ ಇರೋ ನಂಬರ್ಸ್ಗಳನ್ನ ಅಷ್ಟು ನಂಬರ್ಸ್ಗಳನ್ನ ನಾವು ರಿಯಲ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ರಿಯಲ್ ನಂಬರ್ಸ್ ನ ಲೈನ್ಗಳು ಎಲ್ಲಿಂದ ಎಲ್ಲಿರುತ್ತೆ ಅಂದ್ರೆ ನಂಬರ್ಸ್ ಎಲಿಮೆಂಟ್ಸ್ಗಳು -∞ ಟು +∞ ವರೆಗೂ ಇರ್ತಾ ಹೋಗುತ್ತೆ. ಅಂದ್ರೆ ಇಟ್ ಕಂಟೈನ್ಸ್ ಆಲ್ ನೆಗೆಟಿವ್ ನಂಬರ್ಸ್ ಅಂಡ್ ಪಾಸಿಟಿವ್ ನಂಬರ್ಸ್ ಅಂಡ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರಾಷನಲ್ ನಂಬರ್ಸ್. ಗೊತ್ತಾಯ್ತಲ್ವಾ? ರಿಯಲ್ ನಂಬರ್ಸ್ ನ ಡೆನೋಟ್ ಮಾಡೋ ಲೆಟರ್ ಯಾವುದು ಅಂದ್ರೆ ಕ್ಯಾಪಿಟಲ್ ಆರ್. ರಿಯಲ್ ನಂಬರ್ಸ್ ನ ಡೆನೋಟ್ ಮಾಡ್ತಿರುವಂತ ಇಂಗ್ಲಿಷ್ ಲೆಟರ್ ಯಾವುದು? ಕ್ಯಾಪಿಟಲ್ ಆರ್ ಇಂದ ನಾವು ಡೆನೋಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇದಿಷ್ಟು ನಂಬರ್ ಸಿಸ್ಟಮ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂದಾಗ ನೆಕ್ಸ್ಟ್ ನಾವು ಬೇಸಿಕ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ನ ತಿಳ್ಕೊಂತ ಹೋಗೋಣ. ಬೇಸಿಕ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಯಾವ್ದು? ಫಸ್ಟ್ ಒನ್ ಅಡಿಷನ್ಸ್, ಹಾಗೆ ಸೆಕೆಂಡ್ ಒನ್ ಮಲ್ಟಿಪ್ಲಿಕೇಶನ್ಸ್, ಥರ್ಡ್ ಒನ್ ಸಬ್ಸ್ಟ್ರಾಕ್ಷನ್ಸ್, ಹಾಗೆ ಫೋರ್ತ್ ಒನ್ ಡಿವಿಷನ್, and last one percentage calculations, ಹಾಗೆ ಸಿಕ್ಸ್ತ್ ಒನ್ LCM, and seventh one GCD. ಇಲ್ಲಿ ಫಸ್ಟ್ ಒನ್ ಅಡಿಷನ್ಸ್ ಆಫ್ 2 ನಂಬರ್ಸ್. ನಿಮಗೆ ಗೊತ್ತಿದೆ, 2 ನಂಬರ್ಸ್ ಗಳನ್ನ ಆಡ್ ಮಾಡಿದ್ರೆ ಇನ್ನೊಂದು ನಂಬರ್ ಜನರೇಟ್ ಆಗ್ತಾ ಹೋಗುತ್ತೆ. ಅದೇ 2 ನಂಬರ್ಸ್ ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ, ಕಳೀತಾ ಇದೀವಿ ಅಂದ್ರೆ
ಎಲಿಮೆಂಟ್ ನಮಗೆ ಜನರೇಟ್ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾದರೆ ನೀವು ಅಡಿಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಸಬ್ಸ್ಟ್ರಾಕ್ಷನ್ಸ್, ಡಿವಿಷನ್ಸ್ ಈ 4 ಮೆಥಡ್ಗಳನ್ನ ಆಲ್ರೆಡಿ ನೀವು ಪ್ರೈಮರಿ ಸ್ಕೂಲಲ್ಲೇ ಕಲ್ತಿರ್ತೀರಾ, ಹೌದಲ್ವಾ? ಟೇಬಲ್ಸ್ಗಳು ಕಲ್ತಿರ್ತೀರಾ. 1 ಇಂದ 20 ವರೆಗೂ ಕಲಿಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ PUC ಬರ್ತಾ ಇದ್ದೀರಾ ಅಂದಾಗ 1 to 20 ಹೊರಗಡೆ ಪ್ರತಿಯೊಂದು ಟೇಬಲ್ಸ್ಗಳನ್ನ ಗೊತ್ತಿರಬೇಕು ನಿಮಗೆ, ಗೊತ್ತಾಯ್ತಾ? ಹಾಗೆ ನೆಕ್ಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಅಂದರೆ ಪ್ರೀವಿಯಸ್ ಆಗಿ ನೀವೇ ಲಾಸ್ಟ್ ಆಗಿ ಕಲ್ತಿರೋದು ಯಾವುದು? ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. 625 ಎಷ್ಟು ಮಾರ್ಕ್ಸ್ ಬಂತು ಅಂತ ನೋಡ್ತಾ ಇದ್ದಾಗ ಪರ್ಸೆಂಟೇಜ್ ನೋಡ್ತಾ ಹೋಗ್ತೀರಲ್ವಾ? ಹಾಗೆ ಫಾರ್ ಎಕ್ಸಾಂಪಲ್ 500 ಮಾರ್ಕ್ಸ್ ನಿಮಗೆ ಬಂದಿದೆ ಅಂದರೆ ಡಿವೈಡೆಡ್ ಬೈ 625 ಮಾಡ್ತೀರಾ, ಇಂಟು 100 ಅಂದರೆ ನಮಗೆ ಸಿಗ್ತಾ ಹೋಗುತ್ತೆ ಪರ್ಸೆಂಟೇಜ್ ಆಫ್ ದ ಹೋಲ್ SLC ರಿಸಲ್ಟ್ ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಸ್ ಮಾಡೋದು ಇಂಪಾರ್ಟೆಂಟ್. ಹಾಗೆ LCM ಅಂಡ್ GCD ಮಾಡಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗೋದು. ಹಾಗಾದರೆ ಈ LCM GCD ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಫಸ್ಟ್ LCM ಇದನ್ನೆಲ್ಲ ನೀವು ಯಾವಾಗ ಕಲ್ತಿದ್ದೀರಾ ಅಂದರೆ LCM ನಾವು ಲಸಾಹ ಅಂತ ಹೇಳ್ತಾ ಹೋಗ್ತೀವಿ, ಲಘು ಸಾಮಾನ್ಯ ಅಂಕೆ, ಹೌದಲ್ಲ? ಓಕೆ. ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂದ್ರೆ ಏನು ಅನ್ನೋದನ್ನು ನಾವು ಇಲ್ಲಿ ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಹಿಯರ್ LCM ಆಫ್ two elements A and B is the LCM of A and B is the LCM of two elements or two integers A and B is the smallest positive integer that divisible by both A and B, ಹೌದಲ್ವಾ? ಎಸ್. ಏನು ಹೇಳ್ತಾ ಇದ್ದಾರೆ? LCM ಅಂದ್ರೆ ಏನು ಅಂತಂದ್ರೆ LCM ಆಫ್ ಟೂ ಇಂಟೀಜರ್ಸ್ A ಮತ್ತೆ B ನ LCM ಏನು ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಡಿವಿಸಿಬಲ್ ಬೈ ಬೋತ್ A and B. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ ಗೊತ್ತಾಗಿಲ್ಲ ಅಂತಂದ್ರೆ ಹೇಗೆ ಮಾಡಬೇಕು ಅಂತಂದ್ರೆ A ಮತ್ತೆ B ಅಂಕೆಗಳ LCM ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ A ಮತ್ತೆ B ನ ಡಿವೈಡ್ ಮಾಡುವಂತ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು ಅಂತಂದ್ರೆ ದಟ್ ಈಸ್ ದ LCM ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ LCM ಆಫ್ 5 and 16. ಓಕೆ, 5 and 16 ನ LCM ಫೈಂಡ್ ಔಟ್ ಮಾಡಿ ಅಂತಂದ್ರೆ ಯಾವುದು ಅಂತ ನೋಡೋಣ. 5 ನ ಡಿವೈಡ್ ಮಾಡುವಂತ ನಂಬರ್ಸ್ ಯಾವುದು? 5 ನ ಡಿವೈಡ್ ಮಾಡೋದು 5 and 1 ಓನ್ಲಿ. 5 1s are 5, ಹಾಗೆ 16 ಕ್ಯಾರಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ 16 ನ ಡಿವೈಡ್ ಮಾಡುವಂತ ನಂಬರ್ಸ್ಗಳು ಯಾವ್ದು? 16 ನ ಡಿವೈಡ್ ಮಾಡುವಂತ ನಂಬರು 2 1s are 2, 8s are 16. ನೆಕ್ಸ್ಟ್ ಒನ್ 8 1s are 8 1s, ಹೌದಲ್ವಾ? LCM ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾ ಹೋಗ್ತೀರಾ? 5 ಮತ್ತೆ 16 ನ LCM ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವುದು ನಮಗೆ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಆಗ್ತಾ ಹೋಗುತ್ತೆ? A ಮತ್ತೆ B ನ ಡಿವೈಡ್ ಮಾಡುವಂತ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಯಾವ್ದಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕು. ಹಾಗಾದ್ರೆ 5 into 16 ಎಸ್ 5 ಮತ್ತೆ 16 ನ LCM ಫೈಂಡ್ ಔಟ್ ಮಾಡಬೇಕಾದ್ರೆ ಏನ್ ಮಾಡ್ತಾ ಹೋಗ್ತೀರಾ? ನಾರ್ಮಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ. 5 ಮತ್ತೆ 16 ಬರ್ಕೊಂಡ್ವಿ. 5 1s are 5, ಹಾಗೆ 16 ಕ್ಯಾಲ್ಕುಲೇಟ್ ಡಿವೈಡ್ ಆಗೋದಿಲ್ಲ, ಹಾಗೆ 16 ಬರ್ಕೊಂತಾ ಇದ್ದೀನಿ. ಹಾಗೆ 1 ಮತ್ತೆ 16 ನ ಡಿವೈಡ್ ಮಾಡುವಂತ ನಂಬರ್ 1 ನ ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡೋಕ್ಕಾಗಲ್ಲ 2 ಇಂದ, ಹಾಗಾಗಿ 2 1 1 ಹಾಗೆ ಬರ್ಕೊಂಡಿದೀವಿ. 2 8s are 16. 2 8s are 16. ನೆಕ್ಸ್ಟ್ 8 ಇಂದ ಡಿವೈಡ್ ಆಗ್ತಾ ಹೋಗುತ್ತೆ. 8 1 8 1s are 8. ಓಕೆ, ಈಗ LCM ಆಫ್ 5 and 16 ಹೇಗೆ ಬರೀಬೇಕು ಅಂದ್ರೆ 5 into 2 into 8 into 1 into 1. 1 1s are 1 into 8 8 2s are 16. 16 into 5 ಮಾಡಿದ್ರೆ ಎಷ್ಟಾಗ್ತಾ ಹೋಗುತ್ತೆ? 5 6s are 30, carry 3, 5 1s are 5, 5 plus 3 80. Now the LCM of 5 and 16 is LCM of 5 and 16 is 80. ಗೊತ್ತಾಯ್ತಲ್ಲ? ಅದರ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ನಮಗೆ ಎಷ್ಟು ಬರ್ತಾ ಇದೆ? ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ 80 ಬರ್ತಾ ಇದೆ. ನಾವು 80 ಕ್ಯಾನ್ ಡಿವೈಡ್
80 ಕ್ಯಾನ್ ಡಿವೈಡ್ ಬೈ divisible by ಬೋತ್ ಎ ಅಂಡ್ ಬಿ ಆಗಿರ್ಬೇಕಲ್ವಾ. ಹಾಗಾದ್ರೆ 80ನ 5 ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? 5 1s ನೆಕ್ಸ್ಟ್ 80 ಬರಬೇಕು ಅಂತಂದ್ರೆ 5 1s 5, ನೆಕ್ಸ್ಟ್ ಏನಾಗುತ್ತೆ 3 ಆಯಿತು, 5 6 13 ಹೌದಲ್ವಾ. 16 5s ವ್ಯಾಲ್ಯೂ ಎಷ್ಟು? 16 5s 80. ಹಾಗಾದ್ರೆ ರಿಮೈಂಡರ್ ಏನಾಗ್ತಾ ಇದೆ? ಇಲ್ಲಿ 0 ಬರ್ತಾ ಇದೆ. ಹಾಗಾದ್ರೆ ಕೋಶಂಟ್ ಏನು? 16 ಹೌದಲ್ವಾ. ಹಾಗಾದ್ರೆ ಡಿವಿಡೆಂಡ್ ಯಾವುದು? 5. ಹಾಗೆ 80ನ 5 ನ ಡಿವೈಡ್ ಮಾಡಿದ್ವಿ. ಹಾಗೆ 80ನ 16 ನ ಡಿವೈಡ್ ಮಾಡ್ಬೋದಲ್ವಾ. 16 5s 80. ಹಾಗಾದ್ರೆ 0 ಬರ್ತಾ ಇದೆ, ಡಿವೈಡ್ ಆಗ್ತಿದ್ಯಾ? ಹಾಗಾದ್ರೆ LCM of 5 and 16 is 80. 80 can divided by 5 and 16. 80ನ ನಾವು 5 ರಿಂದನೂ ಡಿವೈಡ್ ಮಾಡಬಹುದು, ಹಾಗೆ 16 ಇಂದನೂ ಡಿವೈಡ್ ಮಾಡ್ತಾ ಹೋಗಬಹುದು. ಹಾಗಾದ್ರೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್, LCM of 12 and 24. ಹಾಗಾದ್ರೆ 12 ಮತ್ತೆ 24 ನ LCM ಫೈಂಡ್ ಔಟ್ ಮಾಡಿ ಅಂದ್ರೆ ಏನು ಮಾಡ್ತಾ ಹೋಗಬೇಕು? 12 and 24 ನ ಬರ್ಕೊಳ್ತಾ ಹೋಗ್ತೀವಿ. 12 ಮತ್ತೆ 24 ನ ಡಿವೈಡ್ ಮಾಡುವಂತ ನಂಬರ್ 2 2 6 are 12, 2 12s are 24. next one 3 1s are 3 2s are 6 and 3 4s are 12 ಹೌದಲ್ವಾ. next 2 1s are 2 2s are. now the term becomes 2 into 3 into 2 into 2 into 2 ಎಷ್ಟು ಟೈಮ್ಸ್ ರಿಪೀಟೆಡ್ ಇದೆ? 3 ಟೈಮ್ಸ್ ರಿಪೀಟೆಡ್ ಇದೆ. 3 into 1. now 2 2s are 4, 4 2s are 8, 8 3s are 24, 24 into 1 24 ಹೌದಲ್ವಾ. ಹಾಗಾದ್ರೆ LCM of 12 into 24 ಏನಾಗ್ತಾ ಹೋಗುತ್ತೆ? 24 ಆಗ್ತಾ ಹೋಗುತ್ತೆ. now the 24 can divided by 12 and 24 itself ಹೌದಲ್ವಾ. 24 ನ ನಾವು 12 ಇಂದನೂ ಡಿವೈಡ್ ಮಾಡಬಹುದು, ಹಾಗೆ 24 ಇಂದನೂ ನಾವು ಡಿವೈಡ್ ಮಾಡ್ಕೊಂತ ಹೋಗಬಹುದು. ದಿಸ್ ಇಸ್ LCM. LCM ಅಂದ್ರೆ ಗೊತ್ತಾಯ್ತಲ್ವಾ? LCM is the two integers. LCM of two integers a and b is the smallest positive integer that is divisible by both a and b. ಗೊತ್ತಾಯ್ತಲ್ವಾ ಇದು? It's a smallest positive integer and it can divided by both a and b ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಲ್ಲ? ಲಾಸಹ ಅಂತ ಗೊತ್ತಾಗಿರ್ಬೇಕು. ಹಾಗೆ ನೆಕ್ಸ್ಟ್ ಒನ್ LCM ಆಯಿತು. GCD ಬಗ್ಗೆ ಮಾಹಿತಿ ಗೊತ್ತಿರಬೇಕು. GCD ಅಂತಂದ್ರೆ ಮಾಸಾಹ ಅಂತ ಕರಿತಾ ಹೋಗ್ತೀವಿ. ಮಾಸಾಹ ಗೊತ್ತಿರ್ಬೇಕಲ್ಲ. GCD ಅಂತಂದ್ರೆ we call it is a greatest common divisor. Greatest common divisor of two or more integers is the largest positive integers that divides each of the integers. Okay na? ಗೊತ್ತಾಯ್ತಾ ಹೇಳಿದ್ದು? GCD is the 2 or GCD of 2 or more integers is the largest positive integer that divides each of the integers. Okay na? ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. GCD of 54 and 24. GCD of 54 and 24. Yes, GCD ಅಂದ್ರೆ ಏನು ಹೇಳ್ತಾ ಇದ್ದಾರೆ? It's a largest positive integer. GCD ಅಂದ್ರೆ here the largest positive integers that divides each of the integers. ಕೊಟ್ಟಿರುವಂತಹ 54 ಮತ್ತೆ 24 ಎರಡನ್ನು ನಾವು ಡಿವೈಡ್ ಮಾಡ್ತಾ ಹೋಗುತ್ತೆ ಬಂದಿರುವಂತ ನಂಬರ್. ಗೊತ್ತಾಯ್ತಲ್ವಾ? ಹಾಗಾದ್ರೆ 54 ಮತ್ತೆ 24 ನ ಡಿವೈಡ್ ಮಾಡುವಂತ ನಂಬರ್ಸ್ ಗಳು ಯಾವ್ದು ಅಂತ ನೋಡ್ತಾ ಹೋಗ್ಬೇಕು. ಹಿಯರ್ ದ GCD of 54 and 24. 54 ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಒನ್ 54 ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2 27s 3 9s 27 ಗೊತ್ತಾಯ್ತಲ್ವಾ? ಹಾಗೆ ಇನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋದು 9 1s 9 ಬರ್ತಾ ಹೋಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ 54 ನ ಫ್ಯಾಕ್ಟರ್ಸ್ ಯಾವ್ದು ಆಗ್ತಾ ಇದೆ? 2 3 9 ಹೌದಲ್ವಾ? ಹಾಗೆ
24ನ ಡಿವೈಡ್ ಮಾಡ್ಕೊಂಡು ಹೋಗುವಂಥ ನಂಬರ್ಸ್ ನೋಡ್ತಾ ಹೋಗೋಣ. 2 12 24, 2 6 12, 3 2 6. ಹೌದಲ್ವಾ? ಹಾಗಾದ್ರೆ 54 ಮತ್ತೆ 24, 54 ಮತ್ತೆ 24 ನ ಹೇಗೆ ಬರೀತಾ ಹೋಗ್ಬೋದು? 54 ಕ್ಯಾನ್ ಬಿ ರಿಟನ್ ಆಸ್ 2 into 3 into 9. ಹೌದಲ್ವಾ? ಹಾಗೆ 24 ಕ್ಯಾನ್ ಬಿ ರಿಟನ್ ಆಸ್ 2 into 2 into 2 into 3. ಹೌದಲ್ವಾ? 2 2s are 4, 4 2s are 8, 8 3s are 24. ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ 2 3s are ವ್ಯಾಲ್ಯೂ ಎಷ್ಟು? 6. ಹೌದಾ? ಹಾಗೆ 2 3s are ಇಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ? 6 ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಮಗೆ 9 ಇದೆಯಾ? 24ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 9 ಬರ್ತಾ ಹೋಗುತ್ತಾ ಇಲ್ಲಿ? ಇಲ್ಲ, ಇಲ್ಲಿ 9 ಬರ್ತಾ ಇಲ್ಲ. ಇಲ್ಲಿ ನಮಗೆ ಪಾಸಿಟಿವ್ ಇಂಟೀಜರ್ ಇದೆ, ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ಇದೆ, ಬಟ್ ನಾವು ಅದನ್ನ ತಗೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬಂದಿರೋಂಥ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು? 6. ಹಾಗಾದ್ರೆ 24ನ ಕ್ಯಾಲ್ಕುಲೇಟ್ ಮಾಡೋಂಥ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು? ಡಿವೈಡ್ ಮಾಡೋಂಥದ್ದು 6. ಹಾಗಾದ್ರೆ GCD ಆಫ್ 54 and 24 ಏನಾಗ್ತಾ ಹೋಗುತ್ತೆ? 6 ಆಗ್ತಾ ಹೋಗುತ್ತೆ. GCD ಆಫ್ 24 and 54 ಎಷ್ಟಾಗುತ್ತೆ? 6 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ 6 ಅನ್ನೋದು 54 ಮತ್ತೆ 24ನ ಡಿವೈಡ್ ಮಾಡ್ತಾ ಹೋಗುತ್ತಾ? ಅವ್ರು ಹೇಳ್ತಾ ಇದಾರಲ್ವಾ, ದಟ್ ಡಿವೈಡ್ಸ್ ಈಚ್ ಆಫ್ ದ ಇಂಟೀಜರ್ಸ್. ಪ್ರತಿ ಆ ಎರಡೂ ಅಂಕೆಗಳನ್ನು ನಮಗೆ 6 ಅನ್ನೋದನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ 54ನ 6 ಇಂದ ಡಿವೈಡ್ ಮಾಡ್ಬೋದಾ? ಆಗುತ್ತಾ? ಎಸ್. ನೋಡ್ಕೊಂಡು ಹೋಗಿ 6 1s are 6, ಇನ್ನು ರಿಮೈನಿಂಗ್ 14 ಉಳಿತಾ ಹೋಗುತ್ತಲ್ವಾ? ಓಕೆ, 54ನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? 6 9s are 44. ಹಾಗೆ 24ನ 6 4s are 24. ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಲ್ವಾ? ಎರಡು ನಂಬರ್ನ ಡಿವೈಡ್ ಮಾಡ್ತಾ ಹೋಗ್ಬೋದು. 24 ಮತ್ತೆ 54ನ 6 ಇಂದ. ಹಾಗಾದ್ರೆ GCD ಆಫ್ 54 and 24 ಎಷ್ಟು? 6 is the GCD ಆಫ್ 24 and 54 ಆಗ್ತಾ ಹೋಗುತ್ತೆ. ಎಸ್. LCM GCD ಗೊತ್ತಾಯ್ತಲ್ವಾ? LCM is the smallest positive integer that divisible by both A and B. And GCD ಅಂತಂದ್ರೆ GCD is the largest positive integer that can divide each of the integers. ಹೌದಲ್ವಾ? ಆ ಎರಡೂ ಇಂಟೀಜರ್ಸ್ ಗಳನ್ನ GCD ಆಫ್ A and B ಡಿವೈಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ನೆಕ್ಸ್ಟ್ ಬಾಡ್ಮಾಸ್. ಇದು ವೆರಿ ಇಂಪಾರ್ಟೆಂಟ್. ಎಸ್. ನಮ್ಮ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಬಂದಾಗ ನಾವು ಪ್ರತಿಯೊಂದು ಪ್ರಾಬ್ಲಮ್ಸ್ ನಾವು ಫಸ್ಟ್ ಬಾಡ್ಮಾಸ್ ರೂಲ್ ಇಂದ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಬಾಡ್ಮಾಸ್ ಆರ್ ಪೆಡ್ಮಾಸ್. ಬಾಡ್ಮಾಸ್ ಆರ್ ಪೆಡ್ಮಾಸ್. ಹಿಯರ್ ಬಾಡ್ಮಾಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದಾಗ ಏನೇನಾಗ್ತಾ ಹೋಗುತ್ತೆ ನಾವು ಫಸ್ಟ್ ನೋಡ್ತಾ ಹೋಗೋಣ. ಬಾಡ್ಮಾಸ್ ಅಂದ್ರೆ ಫಸ್ಟ್ ಒನ್ B ಫಾರ್ ಬ್ರಾಕೆಟ್ಸ್, O ಫಾರ್ ಆರ್ಡರ್, D ಫಾರ್ ಡಿವಿಷನ್, M for multiplications, ಹಾಗೆ A for additions and S for subtractions. ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೀವಿ ಅಂದಾಗ ಫಸ್ಟ್ ನಾವು ಬಾಡ್ಮಾಸ್ ರೂಲ್ ಅನ್ನು ಅಪ್ಲೈ ಮಾಡ್ತಾ ಹೋಗ್ಬೇಕು. ಇಟ್ಸ್ ಅನ್ ಒನ್ ಟೈಪ್ ಆಫ್ ಎ ರೂಲ್. ಬಾಡ್ಮಾಸ್ ಅಂದ್ರೆ ನಮಗೆ ಅದನ್ನ ರೂಲ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಫಸ್ಟ್ ನಮಗೆ ಕೊಟ್ಟಿರೋಂಥ ಪ್ರಾಬ್ಲಮ್ಸ್ ಅಲ್ಲಿ ಬ್ರಾಕೆಟ್ಸ್ ಇದೆಯಾ? ಬ್ರಾಕೆಟ್ಸ್ ಹಾಕಂದ್ರೆ ನಮ್ಗೆ ಯಾವ ತರ ಬರ್ತಾ ಹೋಗುತ್ತೆ? ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್, ಲವರ್ ಬ್ರಾಕೆಟ್ಸ್. ಹೌದಲ್ವಾ? ಈ ತರ ಬ್ರಾಕೆಟ್ಸ್ ಒಳಗಡೆ ಏನಾದರೂ ಸಂಖ್ಯೆಗಳಿತ್ತು ಅಂದ್ರೆ ಅಥವಾ ಅಂಕೆಗಳಿತ್ತು ಅಂತಂದ್ರೆ ನಾವು ಫಸ್ಟ್ ಆ ಬ್ರಾಕೆಟ್ಸ್ ಒಳಗಡೆ ಇರುವಂತ ಎಲಿಮೆಂಟ್ಸ್ ಅಥವಾ ಇಂಟೀಜರ್ಸ್ ಗಳನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗೆ ನೆಕ್ಸ್ಟ್ ಒನ್ ಆರ್ಡರ್. ಆರ್ಡರ್ ಅಂತಂದ್ರೆ ಯಾವುದೋ ಒಂದು ಸಂಖ್ಯೆಗಳ ಪವರ್ ನಮಗೆ ಏನಾಗ್ತಾ ಹೋಗುತ್ತೆ? 2 ಸ್ಕ್ವೇರ್ ಇರುತ್ತೆ. ಹಾಗಾದ್ರೆ ಕೊಟ್ಟಿರುವಂತ ಕ್ವಶನ್ಸ್ ಅಲ್ಲಿ ನಮಗೆ ಆರ್ಡರ್ ಇತ್ತು ಅಂತಂದ್ರೆ ಫಸ್ಟ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲ ಬ್ರಾಕೆಟ್ಸ್ ಇತ್ತು ಅಂತಂದ್ರೆ ಬ್ರಾಕೆಟ್ಸ್ ಒಳಗಡೆ ಇರುವಂತ ಟರ್ಮ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಆರ್ಡರ್ ಇದೆ ಅಂತ ಚೆಕ್ ಮಾಡ್ಕೊಂತೀವಿ. ಆರ್ಡರ್ ಇತ್ತು ಅಂತಂದ್ರೆ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀರಾ. ಅದಾದ್ಮೇಲೆ ಡಿವಿಷನ್ಗೆ ಬರ್ತೀರಾ. ಬ್ರಾಕೆಟ್ಸ್ ಒಳಗಡೆ ಡಿವಿಷನ್ ಇತ್ತು ಅಂದ್ರೆ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು, ಅಥವಾ ಆರ್ಡರ್ ಇತ್ತು ಅಂದ್ರೆ ಫಸ್ಟ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ? ಹಾಗೆ ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದಾದ್ಮೇಲೆ ಆರ್ಡರ್, ಅದಾದ್ಮೇಲೆ ಡಿವಿಷನ್ ಮಾಡಬೇಕು, ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ಸ್ ಆದ್ಮೇಲೆ ಅಡಿಷನ್ಸ್, ಅದಾದ್ಮೇಲೆ ಸಬ್ಸ್ಟ್ರಾಕ್ಷನ್ಸ್. ಗೊತ್ತಾಯ್ತಲ್ವಾ? ಬಾಡ್ಮಾಸ್ ರೂಲ್ ಅಪ್ಲೈ ಮಾಡಬೇಕು ಅಂತಂದ್ರೆ ವೆರಿ ಈಸಿ ಇರುತ್ತೆ.
ಸೊ ಫಸ್ಟ್ ಬ್ರಾಕೆಟ್ಸ್ ಒಳಗಡೆ ಇರೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ, ಬಾಡ್ ಮಾಸ್ ಅಂದ್ರೆ ಏನು ಅಂತ, ಯಾವ ತರ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ಬಾಡ್ ಮಾಸ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಸರ್, ಬಾಡ್ ಮಾಸ್ ಅಂಡ್ ಪೆಡ್ ಮಾಸ್ ಆಲ್ಸೋ known as an bod mass. Ped mass ಅಂದ್ರೆ ಏನಾಗುತ್ತೆ, here P is a parenthesis, E ಅಂದ್ರೆ exponentials ಅಥವಾ exponents or divisions, multiplications, additions, subtractions. ಗೊತ್ತಾಯ್ತಲ್ವಾ? ಫಸ್ಟ್ ಬ್ರಾಕೆಟ್ಸ್, ಆಮೇಲೆ ಆರ್ಡರ್, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್ಸ್, ಆಮೇಲೆ ಅಡಿಷನ್ಸ್, ಆಮೇಲೆ ಸಬ್ಸ್ಟ್ರಾಕ್ಷನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಬಾಡ್ ಮಾಸ್ ರೂಲ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಬಾಡ್ ಮಾಸ್ ಯೂಸ್ ಮಾಡ್ಕೊಂಡ್ರೆ, ಬಾಡ್ ಮಾಸ್ ರೂಲ್ ಯೂಸ್ ಮಾಡ್ಕೊಂಡು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಸ್ಟ್ ಒನ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕ್ವಶನ್ಸ್, 4 plus 3 into 2 ಟೋಟಲ್ ಸ್ಕೋರ್ ಎಷ್ಟಾಗ್ಬೋದು? 4 plus 3 into 2. ನೀವು ಫಸ್ಟ್ ಏನ್ ಮಾಡ್ತೀರಾ? 7. 4 plus 3 7 into 2 ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬಂತು? 14 ಬರ್ತಾ ಇದೆ. ಹಾಗಾದ್ರೆ 14 ಕರೆಕ್ಟಾ? 14 ರಾಂಗ್. 14 ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆನ್ಸರ್ ಏನು ಸರ್? ಫಸ್ಟ್ ಬಾಡ್ ಮಾಸ್ ರೂಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ರಲ್ವಾ, ಬಾಡ್ ಮಾಸ್ ಯಾವಾಗ ಯೂಸ್ ಆಗುತ್ತೆ ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಫಸ್ಟ್ ಒನ್ ಬ್ರಾಕೆಟ್ಸ್ ಇದೆ ಕೊಟ್ಟಿರೋಂಥ ಕ್ವಶನ್ಸ್ ಅಲ್ಲಿ, ಬ್ರಾಕೆಟ್ಸ್ ಇಲ್ಲ. ಆರ್ಡರ್ ಇದೆಯಾ? ಪವರ್, 4 ನ ಪವರ್, 4 ನ ತಲೆ ಮೇಲ್ಗಡೆ ಏನಾದ್ರು ಇದೆಯಾ? ಇಲ್ಲ. 3 ನ ತಲೆ ಮೇಲ್ಗಡೆ ಏನು ಇಲ್ಲ. 2 ನ ತಲೆ ಮೇಲ್ಗಡೆ ಏನು ಇಲ್ಲ. ಹಾಗಾದ್ರೆ ಆರ್ಡರ್ ಕೂಡ ಇಲ್ಲ. ನೆಕ್ಸ್ಟ್ ಒನ್ ಡಿವಿಷನ್ ಇದೆಯಾ? ಈ ಕೊಟ್ಟಿರೋಂಥ ಈಕ್ವೇಶನ್ಸ್ ಅಲ್ಲಿ ಎಲ್ಲಾದ್ರೂ ಡಿವಿಷನ್ ಸಿಂಬಲ್ ಕಾಣಿಸ್ತಿದ್ಯಾ? ಇಲ್ಲ. ಹಾಗಾದ್ರೆ ಡಿವಿಷನ್ ಮಾಡೋಂಗಿಲ್ಲ. ನೆಕ್ಸ್ಟ್ ಒನ್ ಯಾವುದು? ಮಲ್ಟಿಪ್ಲಿಕೇಶನ್ಸ್. ಮಲ್ಟಿಪ್ಲಿಕೇಶನ್ಸ್ ಅಂದ್ರೆ ಸಿಂಬಲ್ ಯಾವುದು? ಇಂಟು ಮಾರ್ಕ್. ಇಂಟು ಮಾರ್ಕ್ ಇದೆಯಾ? ಎಸ್. 3 2s are. ಫಸ್ಟ್ ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 3 into 2 ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 3 into 2 ಮಾಡಿದಾಗ ಎಷ್ಟು ಬರುತ್ತೆ? 6 ಬರ್ತಾ ಹೋಗುತ್ತೆ. ಪ್ಲಸ್ 4 ಇಂಪ್ಲೈಸ್ ಏನು ಬರ್ತಾ ಹೋಗುತ್ತೆ ವ್ಯಾಲ್ಯೂ. ಆನ್ಸರ್ ಇಸ್ ದ 10. ಬಾಡ್ ಮಾಸ್ ಗೊತ್ತಾಯ್ತಲ್ಲ? ನಮಗೆ ಬ್ರಾಕೆಟ್ಸ್ ಇದ್ದಿಲ್ಲ, ಸೊ ಬ್ರಾಕೆಟ್ಸ್ ಇಲ್ಲ, ಹಾಗಾಗಿ ಬ್ರಾಕೆಟ್ಸ್ ಆಗಿರೋದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಒನ್ ಆರ್ಡರ್ ಇದೆಯಾ ಅಂತಂದ್ರೆ ನಂಬರ್ಗಳ ತಲೆ ಮೇಲ್ಗಡೆ ಏನಾದ್ರು ನಂಬರ್ ಇದೆಯಾ? ಇಲ್ಲ. ಹಾಗಾದ್ರೆ ಆರ್ಡರ್ಸ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಗಿಲ್ಲ. ಆ ಕೊಟ್ಟಿರೋಂಥ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲಾದ್ರೂ ಡಿವಿಷನ್ ಇದೆಯಾ? ಡಿವಿಷನ್ಸ್ ಇಲ್ಲ, ಸೊ ಡಿವಿಷನ್ ಮಾಡೋಗಿಲ್ಲ. ನೆಕ್ಸ್ಟ್ ಒನ್ ಮಲ್ಟಿಪ್ಲಿಕೇಶನ್ಸ್. ಮಲ್ಟಿಪ್ಲಿಕೇಶನ್ಸ್ ಇದೆ ಇಲ್ಲಿ 3 into 2. ಹಾಗಾದ್ರೆ 3 2s are 6. 6 plus 4 10 is the answer. ಗೊತ್ತಾಯ್ತಲ್ಲ ಬಾಡ್ ಮಾಸ್? ನೆಕ್ಸ್ಟ್ ಒನ್ ಹಾಗಾದ್ರೆ ಇನ್ನೊಂದು ಕ್ವಶನ್ಸ್ ನೋಡ್ತಾ ಹೋಗೋಣ. ಇನ್ನೊಂದು ಕ್ವಶನ್ಸ್ ನೋಡಿದ್ರೆ 25 divided by 5 plus 10 ಎಷ್ಟಾಗ್ತದೆ? 25 divided by 5 plus 10 ಬಾಡ್ ಮಾಸ್ ಅಪ್ಲೈ ಮಾಡೋದಾದ್ರೆ ಫಸ್ಟ್ ಬ್ರಾಕೆಟ್ಸ್ ಇದೆಯಾ ಚೆಕ್ ಮಾಡ್ಕೋಬೇಕು. ಬಾಡ್ ಮಾಸ್ ಇಲ್ಲ. ಫಸ್ಟ್ ಬಾಡ್ ಮಾಸ್ ಯೂಸ್ ಮಾಡೋದಾದ್ರೆ ಬ್ರಾಕೆಟ್ಸ್ ಇಲ್ಲ. ಆರ್ಡರ್ ಇದೆಯಾ? ಆರ್ಡರ್ ಕೂಡ ಇಲ್ಲ. ಡಿವಿಷನ್ ಎಸ್ ಇದೆ ಸರ್. 25 divided by 5 is 5. ಹೌದಲ್ವಾ? 25 ನ 5 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 5 ಆಗ್ತಾ ಹೋಗುತ್ತೆ. ಪ್ಲಸ್ 10. ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು? 15 is the answer. ಹೌದಲ್ವಾ? ಎಸ್, 15 is the correct answer ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಬಾಡ್ ಮಾಸ್ ಬಗ್ಗೆ? ಬಾಡ್ ಮಾಸ್ ಬಗ್ಗೆ ಗೊತ್ತಾಗ್ತಿದೆಯಲ್ವಾ? ಎಸ್. ಹಾಗಾದ್ರೆ ಬಾಡ್ ಮಾಸ್ ಹಿಡ್ಕೊಂಡು ಕೆಲವೊಂದು ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಆ ವ್ಯಾಲ್ಯೂಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಒನ್ 36 divided by 2 plus y. 36 divided by 2 plus y into 3 minus 22 is equals to 8. ಕ್ವಶನ್ಸ್ ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ನಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ y ಅಂತ ಕೇಳ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ y. ಹಾಗಾದ್ರೆ ಬಾಡ್ ಮಾಸ್ ಯೂಸ್ ಮಾಡಿಕೊಂಡು ಈಗ ನಾವು y ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಫಸ್ಟ್ ಏನ್ ಕೊಡ್ತಾ ಇದ್ದಾರೆ? 36 divided by 2 plus y into 3 minus 22 is equals to ಏನಾಗ್ತಾ ಇದೆ? 8 ಗೆ ಈಕ್ವಲ್ ಆಗ್ತಾ ಇದೆ. LHS ಅಲ್ಲಿ ಬರುವಂತ ಟರ್ಮ್ಸ್ RHS ಅಲ್ಲಿ ಇರುವಂತಹ 8 ಗೆ ಈಕ್ವಲ್ ಆಗ್ತಾ ಇದೆ. ಹಾಗಾದ್ರೆ y ವ್ಯಾಲ್ಯೂಸ್ ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಎ ಬಾಡ್ ಮಾಸ್ ರೂಲ್. ಬಾಡ್ ಮಾಸ್ ರೂಲ್ ಏನ್ ಹೇಳ್ತಾ ಇದೆ? ಬ್ರಾಕೆಟ್ಸ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್ಸ್, ಅಡಿಷನ್ಸ್ ಅಂಡ್ ಸಬ್ಸ್ಟ್ರಾಕ್ಷನ್ಸ್. ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಬ್ರಾಕೆಟ್ಸ್ ಇದೆಯಾ ಈಕ್ವೇಶನ್ಸ್ ಅಲ್ಲಿ. ಬಾಡ್ ಮಾಸ್ ಅಲ್ಲಿ ಈಕ್ವೇಶನ್ಸ್ ಅಲ್ಲಿ ಬ್ರಾಕೆಟ್ಸ್ ಇಲ್ಲ, ಸೊ ಬ್ರಾಕೆಟ್ಸ್ ಅಲ್ಲಿರುವಂತಹ ಎಲಿಮೆಂಟ್ಸ್ ನ ಕ್ಯಾಲ್ಕುಲೇಷನ್ ಮಾಡುವಂತ ನೆಸೆಸಿಟಿ
ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಆರ್ಡರ್ ಇದೆಯಾ? ಆರ್ಡರ್ ಕೂಡ ಇಲ್ಲ, ನೆಸೆಸಿಟಿ ಇಲ್ಲ. ಬಟ್ ಡಿವಿಷನ್ ಇದೆ ಹೌದಲ್ವಾ? ಡಿವಿಷನ್ ಇರೋ ಟರ್ಮ್ ಯಾವುದು? 36 ಡಿವೈಡೆಡ್ ಬೈ 2. ಫಸ್ಟ್ ಆಪರೇಷನ್ ಯಾವುದು? 36 ಡಿವೈಡೆಡ್ ಬೈ 2. ಹಾಗೆ ಸೆಕೆಂಡ್ ಆಪರೇಷನ್ಸ್ ಯಾವುದು? ಮಲ್ಟಿಪ್ಲಿಕೇಶನ್ಸ್. ಸೆಕೆಂಡ್ ಆಪರೇಷನ್ಸ್ ಮಲ್ಟಿಪ್ಲಿಕೇಶನ್ಸ್. ನೆಕ್ಸ್ಟ್ ಥರ್ಡ್ ಆಪರೇಷನ್ಸ್ ಬಂದ್ರೆ ಈ ಎರಡನ್ನ ಆಡ್ ಮಾಡಬೇಕು ಹೌದಲ್ವಾ? ಎಸ್, ನೋಡೋಣ. 36 ಡಿವೈಡೆಡ್ ಬೈ 2 ವ್ಯಾಲ್ಯೂ ಎಷ್ಟು ಆಗ್ತಾ ಹೋಗುತ್ತೆ? 18 ಬರುತ್ತೆ ಹೌದಾ? 36 ನ ಡಿವೈಡೆಡ್ ಬೈ 2 ಮಾಡಿದ್ರೆ 18 ಪ್ಲಸ್ 3 into y is 3y minus 22 is equals to ಏನಾಗ್ತಾ ಇದೆ? 8 ಆಗ್ತಾ ಇದೆ. ಹಾಗಾದ್ರೆ 3y 18 ನಲ್ಲಿ ಮೈನಸ್ 22 ಹೋಯ್ತು ಅಂದ್ರೆ ವ್ಯಾಲ್ಯೂ ಎಷ್ಟು? 18 ನಲ್ಲಿ ಮೈನಸ್ 22 ಹೋಯ್ತು ಅಂದ್ರೆ minus 4 is equals to 8. Now 3y minus 4 is equals to 8. minus 4 ನ LHS ಶಿಫ್ಟ್ ಮಾಡಿದ್ರೆ 3y is equals to 8 plus 4. 8 plus 4 is 12. Now the y value becomes 12 divided by 3. Now the y value becomes 12 divided by 3. 3 ones are 3 4s are 12. Now the value becomes y is equals to 4 ಆಗ್ತಾ ಇದೆ. ಹಾಗಾದ್ರೆ ಬಂದಿರೋಂಥ ವ್ಯಾಲ್ಯೂ ಸರಿ ಇದೆಯಾ? y is equals to 4 ಅನ್ನೋದು ಚೆಕ್ ಮಾಡ್ಕೊಳ್ಳೋದು ಹೇಗೆ? ಈ y ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡ್ತಾ ಹೋಗಿ. ನೆಕ್ಸ್ಟ್ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಏನು ಹೇಳಿದ್ವಿ? 36 divided by 2 is 12. 18 plus 4 3s are 12 minus 22 is equals to 8. ಈಗ ಅಡಿಷನ್ಸ್ ಫಸ್ಟ್ ಮಾಡಬೇಕಲ್ವಾ? 30 minus 22 is equals to 8. 13 22 ಹೋಯ್ತು ಅಂದ್ರೆ ಎಷ್ಟು? 8 is equals to 8 ಬರ್ತಾ ಇದೆ ಅಲ್ವಾ? y is equals to 4 is a ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ಇದಿಷ್ಟು ನಿಮಗೆ ಬಾಡ್ಮಸ್ ರೂಲ್ ಯೂಸ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಗೊತ್ತಿಲ್ಲದಲ್ಲೇ ಇರೋ ಅನ್ನೋನ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಸುಮಾರು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ಬಾಡ್ಮಸ್ ರೂಲ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.